ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳೇನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಯಾಗಿ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರೋನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಆಸ್ಟ್ರೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ಮೀನ ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರ ವಾರ ಫಲದಲ್ಲಿ ಮೀನ ರಾಶಿಯಲ್ಲಿರುವಂತಹ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ನೋಡೋಣ. ಫಸ್ಟ್ ನೆಗೆಟಿವ್ ವಿಚಾರವನ್ನೇ ನೋಡೋದಾದ್ರೆ, ವಿವಾಹದ ವಿಳಂಬ. ಸಂಬಂಧಗಳು ನೋಡ್ತಿರ್ತೀರಾ, ಸಂಬಂಧಗಳು ಸೆಟ್ ಆಗಲ್ಲ, ಅನಾವಶ್ಯಕ ಟೆನ್ಷನ್ಗಳಾಗತ್ತೆ, ಇವೆಲ್ಲ ಸಾಧ್ಯತೆಗಳಿದೆ. ಆಮೇಲೆ 3ನೇ ಮನೆಯಾಧಿಪತಿ, ಅಷ್ಟಮಾಧಿಪತಿ ಲಗ್ನದಲ್ಲಿ ರಾಶಿಯಲ್ಲಿ ಇರುವಂತದ್ದು ಆರೋಗ್ಯವನ್ನ ಕೆಡಿಸ್ತಾನೆ. ಲಂಗ್ಸ್ ರಿಲೇಟೆಡ್ ಇಶ್ಯೂಸ್, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಮೆಂಟಲಿ ತುಂಬಾ ಮೂಡ್ ಸ್ವಿಂಗ್ಸ್ ಆಗುವಂತಹ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಇದಕ್ಕೆ ನಮ್ಮ ಆಹಾರವೇ ಔಷಧ. ನಾವು ತಿನ್ನುವಂತ ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲ್ ಅಲ್ಲೇ ನಾವು ನಮ್ಮ ಫ್ರಸ್ಟ್ರೇಷನ್, ಇದು ಸ್ಟ್ರೆಸ್ ನ ಕಂಟ್ರೋಲ್ ಮಾಡ್ಕೋಬಹುದು. ನಾವು ನೋಡಿ, ಪ್ರಪಂಚದಲ್ಲಿ ಇರೋದು ಏನೇನೋ ತಿಳ್ಕೊಂತೀವಿ, ನಮ್ ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ನಾವು ಕಲಿಯಲ್ಲ. ಯೋಗಾಸನ, ಪ್ರಾಣಾಯಾಮದ ಮಹತ್ವನೇ ನಮಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಚತುರ್ಥ ಭಾವ ಚೆನ್ನಾಗಿರೋದ್ರಿಂದ ಪ್ರಾಪರ್ಟಿ ಖರೀದಿ ಆಗತ್ತೆ, ಆಸ್ತಿ ಖರೀದಿ ಆಗತ್ತೆ, ವೆಹಿಕಲ್ ಖಂಡಿತವಾಗ್ಲೂ ಖರೀದಿ ಆಗುವ ಸಾಧ್ಯತೆ, ಎಸ್ಪೆಷಲಿ ಕಟ್ಟಿರೋ ಮನೆಗಳು ಖರೀದಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. 6ನೇ ಮನೆಯಲ್ಲಿರುವಂತ ಕೇತು 12ನೇ ಮನೆಯಲ್ಲಿ ನಾವು ನೋಡ್ತಾ ಇದ್ರೆ ಮ್ಯಾರಿಟಲ್ ಲೈಫ್ ಅಲ್ಲಿ ನಿಮ್ಗೆ ಕಿರಿಕಿರಿಗಳನ್ನ ಸಣ್ಣ ಪ್ರಮಾಣದಲ್ಲಿ ಕ್ರಿಯೇಟ್ ಮಾಡಬಹುದು. ಯಾವುದೋ ಸಣ್ಣ ವಿಚಾರ ದೊಡ್ಡದಾಗುವಂತ ಸಾಧ್ಯತೆ, ಬಿರುಕು ಮಾಡುವ ಸಾಧ್ಯತೆ ಮೀನ ರಾಶಿಯವರಿಗೆ ಕಾಣ್ತಾ ಇದೆ. ಆಮೇಲೆ ಮೀನ ರಾಶಿಯವರಿಗೆ ಇನ್ನೊಂದು ಭಯ ಏನಂದ್ರೆ ಸಾಡೆ ಸಾತಿ. ನಾನು ಆಲ್ರೆಡಿ ಹೇಳಿದೀನಿ, ಸಾಡೆ ಸಾತಿ ಭಯ ಪಡುವಂತದ್ದಲ್ಲ. ಒಂದು ರಿಸರ್ಚ್ ಆಗಿದೆ, KN ರಾವ್ ಅವರ ಒಂದು ಗೈಡೆನ್ಸ್ ಅಲ್ಲಿ ರಿಸರ್ಚ್ ಪುಸ್ತಕದಲ್ಲಿ ಸಾಡೆ ಸಾತಿ ಟೈಮ್ ಪೀರಿಯಡ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಏರಿರುವಂತ ಎಷ್ಟೋ ಉದಾಹರಣೆಗಳಿದೆ. ಸಾಡೆ ಸಾತಿ ನಿಮ್ಮನ್ನು ಲಿಫ್ಟ್ ಮಾಡಬಹುದು. ಇಫ್ ಇಟ್ ಇಸ್ ಹ್ಯಾವಿಂಗ್ ಎನಿ ಭಿನ್ನಾಷ್ಟಕ ವರ್ಗದಲ್ಲಿ, ಇಫ್ ಸ್ಯಾಟರ್ನ್ ಇಸ್ ಹ್ಯಾವಿಂಗ್ ಮೋರ್ ಭಿನ್ನಾಷ್ಟಕ ವರ್ಗ ಪಾಯಿಂಟ್ಸ್, ಡೆಫಿನೆಟ್ಲಿ ಇಟ್ ಗಿವ್ಸ್ ಸಕ್ಸಸ್. ಅದನ್ನ ಕಂಪ್ಲೀಟ್ ನೆಗೆಟಿವ್ ತಗೊಳ್ಳೋದು ಬೇಡ. ಎಗೇನ್ ನಿಮ್ಗೆ ಹತ್ರ ಭಯ ಇದ್ದಾಗ ನೀವು ಹನುಮಾನ್ ಚಾಲೀಸವನ್ನ ಹೇಳ್ಬೋದು, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಉದ್ಯೋಗದಲ್ಲಿ ಮಾತ್ರ ಅತ್ಯದ್ಭುತವಾಗಿರುವಂತಹ
ಪ್ರಗತಿ ನೋಡ್ತೀರಾ. ಒಂದು ಹೊಸ ಉದ್ಯೋಗದ ಸಾಧ್ಯತೆ, ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ, ಅಲ್ಲಿ ಸಕ್ಸಸ್ ಬರ್ಬೋದು. ಹೊಸ ಜಾಬ್ ಟ್ರೈ ಮಾಡಿದಿರಾ, ಅಲ್ಲಿ ಸಕ್ಸಸ್ ಇದೆ. ಹೊಸ ದೂರದಲ್ಲಿ ಜಾಬ್ ಟ್ರೈ ಮಾಡಿದ್ರೆ ಇನ್ನೂ ಅದ್ಭುತಗಳಾಗುತ್ತೆ. ಆಮೇಲೆ ಉದ್ಯೋಗದಲ್ಲಿ ನಿಮಗೆ ಬಹಳ ಸಪೋರ್ಟ್ ಎಲ್ಲ ಕಡೆ ಒದಗಿ ಬರುತ್ತೆ. ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ, ಆ ತರ ಸಪೋರ್ಟ್ ಒದಗಿ ಬರುತ್ತೆ. ಆಮೇಲೆ ಯೂಶುವಲ್ ಆಗಿ ಇದು ಲಕ್ಕಿ ಆಗಿರುವಂತಹ ವಾರ ಅಂತ ಹೇಳೋದು ಮೀನರಾಶಿಯವರಿಗೆ. ಯಾಕೆಂದ್ರೆ ಎಲ್ಲ ತರದ ಅನುಕೂಲಗಳು ಒದಗಿ ಬರುತ್ತೆ. ಪ್ರಾಪರ್ಟಿ ಖರೀದಿ ಆಗ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಎಲ್ಲರ ಲಾಭವನ್ನ ಖಂಡಿತವಾಗ್ಲು ನೋಡ್ತಾರೆ. 6ನೇ ಮನೆ ಕೇತು ಸಾಲವನ್ನ ಸೃಷ್ಟಿ ಮಾಡೋದ್ರಿಂದ ಸಾಲದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ ಹೊಸ ವ್ಯಕ್ತಿಗಳ ಪರಿಚಯ, ಆಗಮನ. ಈಗ ನೋಡಿ, ಮನುಷ್ಯ ಸ್ವತಂತ್ರನಾಗ್ತಾ ತನ್ನ ವ್ಯಕ್ತಿತ್ವ ಹೊರಗಡೆ ಬರ್ತಾ ಬರ್ತಾ ಜನಗಳ ಜೊತೆ ನಾವು ಬೆರೀತಾ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತಾ ಹೋಗ್ತೀವಿ. ಸೊ ಇದು ಮನುಷ್ಯ ತಾನು ಎವಾಲ್ವ್ ಆಗ್ಬೇಕಿತ್ತು, ವಿಕಾಸವಾಗ್ತಾ ಹೋಗ್ಬೇಕು. ಈ ವಿಕಾಸಕ್ಕೆ 12ನೇ ಮನೆ ಮೀನರಾಶಿ, 12ನೇ ರಾಶಿ ಮೋಕ್ಷದ ಸ್ಥಾನ. ತನ್ನ ಒಂದು ವ್ಯಕ್ತಿತ್ವವನ್ನ ಎತ್ತರಕ್ಕೆ ತಗೊಂಡೋಗುವಂತಹ ಈ ಸಾಧ್ಯತೆಗಳು ಈ ಮೀನರಾಶಿಯವರಿಗೆ ಇದೆ. ಮೀನ ಲಗ್ನದಲ್ಲಿ ಹುಟ್ಟಿದಂತವ್ರು ಕೂಡ. ಯಾಕೆ ಒಂದು ಲಗ್ನದಲ್ಲಿ ಮನುಷ್ಯ ಯಾಕೆ ಹೊಡ್ತಾನೆ ಅಂತಾನೆ ಕೆಲವು ಕಾರಣಗಳಿದೆ. ಆಧ್ಯಾತ್ಮಿಕ ಅನುಭವಗಳು ಇವರಿಗೆ ಹೆಚ್ಚಾಗತ್ತೆ. ಮೀನರಾಶಿ ಅಧಿಪತಿ ಆಗಿರುವಂತಹ ಗುರುಗ್ರಹವೇ ಕಾರಣನಾಗಿರೋದ್ರಿಂದ, ಗುರುಗ್ರಹ ಆಧ್ಯಾತ್ಮಿಕ ವಿಚಾರಕ್ಕೆ ಕಾರಕನಾಗಿರೋದ್ರಿಂದ ಮೀನರಾಶಿಯಲ್ಲಿ ಸ್ವಭಾವತಃ ಸ್ಪಿರಿಚುವಲ್ ಥಾಟ್ಸ್ ಇರುತ್ತೆ. ಈ ಪ್ರಪಂಚ ಇಷ್ಟೇ, ಯಾಕೆ ಮನುಷ್ಯ ಇಷ್ಟನ್ನು ತಲೆ ಕೆಡ್ಸ್ಕೊಂತಾನೆ, ಸಿಂಪಲ್ ಆಗಿ ಬದುಕಬಹುದಲ್ಲ ಅನ್ನೋ ಥಾಟ್ಸ್ ಬಹಳ ವರ್ಷಗಳಿಂದ ಅವ್ರಿಗೆ ಇರುತ್ತೆ. ಆಧ್ಯಾತ್ಮಿಕ ಇದಕ್ಕೆ ಒಂದು ಮೋಟಿವೇಶನ್ ಸಿಗುವಂತ ಸಾಧ್ಯತೆ ಈ ರಾಶಿಯವರಿಗೆ ಈ ಟೈಮ್ ಪೀರಿಯಡ್ ಇದೆ. ನಮಸ್ಕಾರ.